ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಡಿಯಾಸ್ ಫೋರಮ್. ಈ ವಿಡಿಯೋದಲ್ಲಿ ನಾವು ಚಾಪ್ಟರ್ 9 ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಹೆಚ್ಚಿನ ಉಪಯೋಗಗಳನ್ನು ಪಡ್ಕೊಳ್ಳಿ. ಡೈಲಿ ಕ್ವಿಜ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ. ವಿಡಿಯೋಗಳ PDF ಬೇಕು ಅಂತಂದರೆ ದಿನಪತ್ರಿಕೆಗಳು ಹಾಗೆ ಇತ್ತೀಚಿನ ಮಾಹಿತಿಗಳ ಅಪ್ಡೇಟ್ ಆಗಿರಬಹುದು, ಜೊತೆಗೆ ಉದ್ಯೋಗದ ಮಾಹಿತಿಗಳು, ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೂ ಸಹಿತ ನಿಮ್ಮ ಡೌಟ್ಸನ್ನು ನೀವು ಕ್ಲಾರಿಫೈ ಮಾಡ್ಕೋಬಹುದು. ಸೊ ಈ ಕೂಡಲೇ ನೀವು ನಮ್ಮ ಗ್ರೂಪ್ಗೆ ಜಾಯ್ನ್ ಆಗಿ. ಐಡಿಯಾಸ್ ಫೋರಮ್ನ ಕೋರ್ಸ್ಗಳ ವಿವರ, ಎಲ್ಲ NCERT ವಿಡಿಯೋಗಳು ಜೊತೆಗೆ DSCERT ವಿಡಿಯೋಗಳು ನೀವು ಗಮನಿಸ್ಬೋದು. NCERT ನಾವು ಆಲ್ರೆಡಿ ಸೈನ್ಸ್ ಕಂಪ್ಲೀಟ್ ಆಗಿದೆ. ಈಗ DSCERT ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. 6th ಸ್ಟ್ಯಾಂಡರ್ಡಲ್ಲಿದ್ದೀವಿ. ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು ಹಾಗೂ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ. ಸೊ ನೀವು ಸಹಿತ ನಮ್ಮ ಜೊತೆಗೆ ಇರಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ನಮ್ಮ ಅಪ್ಡೇಟ್ಸ್ಗಳನ್ನೆಲ್ಲ ನೀವು ಪಡ್ಕೋಬಹುದು. 9th ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದೇರ್ ಸರೌಂಡಿಂಗ್ಸ್, ಜೀವಿಗಳು ಮತ್ತು ಅವುಗಳ ಸುತ್ತಮುತ್ತಲಿನ ಪ್ರದೇಶಗಳು. ಈಗ ನಾವು ಫಸ್ಟು ಅವುಗಳ ಸುತ್ತಮುತ್ತಲ ಪ್ರದೇಶಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾವುದೇ ಒಂದು ವಸ್ತು ಅಥವಾ ಒಂದು ಜೀವಿ ಅಂತ ಹೇಳಿ ನಾವು ಕರಿಬೇಕು ಅಂತಂದರೆ ಅದಕ್ಕೆ ಇರಬೇಕಾಗಿರುವಂತಹ ಒಂದು ಲಕ್ಷಣಗಳೇನು ಅವುಗಳನ್ನು ನೋಡ್ತಾ ಬರೋಣ. ಇಟ್ಸ್ ಸಿಂಪಲ್, ಬಟ್ ಕೆಲವೊಮ್ಮೆ ಏನಾಗುತ್ತೆ ಕಾಂಪ್ಲೆಕ್ಸ್ ಅಂತ ಅನಿಸುತ್ತೆ ಅಷ್ಟೇ. ಇದ್ರ ಬಗ್ಗೆ ನಾವು ಈಗ ಜೀವಿ ಅಂತ ಹೇಳ್ತೀವಿ ಅಂತ ಹೇಳಿ ಬಂದಾಗ ನೀವು ಪಿಯಾಜೆಟ್ ಅವರ ಒಂದು ಥಿಯರಿ ಬಗ್ಗೆ ಓದಿದರೆ ಸ್ವಲ್ಪ ನಗು ಬರುತ್ತೆ, ನೆನೆಸ್ಕೋಬೇಕು ಈ ಟೈಮಲ್ಲಿ. ಯಾಕೆಂದರೆ ಮಗು ಸೆಕೆಂಡ್ ಸ್ಟೇಜಲ್ಲಿದ್ದಾಗ ಏನಾಗುತ್ತೆ, ಅಲ್ಲಿ ಒಂದು ಯಾವುದೇ ಒಂದು ವಸ್ತು ಮೂವ್ ಆಗ್ತಿದೆ ಅಂದ ತಕ್ಷಣ ಅಲ್ಲೇನಾಗ್ತಿದೆ, ಆ ವಸ್ತುಗೂ ಜೀವ ಇದೆ ಅಂಥೇಳಿ ಮಗು ಥಿಂಕ್ ಮಾಡುತ್ತೆ ಅಂಥೇಳಿ ನಾವು ಓದ್ತೀವಿ ಅಲ್ವಾ. ಅದೊಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಂತ ಹೇಳಿ ನಾವು ಹೇಳ್ಬೋದು. ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಮ್ಮ ಲೆಸನನ್ನು. ಜೀವಿಗಳ ಗುಣಲಕ್ಷಣಗಳನ್ನು ನೋಡ್ತಾ ಬರೋಣ. ಫಸ್ಟ್ ಕ್ವಶನ್ ನೋಡ್ತಾ ಇದ್ದೀರಾ, ಫಸ್ಟ್ ಪಾಯಿಂಟ್ ನೋಡ್ತಾ ಇದ್ದೀರಾ, ಜೀವಿಗಳಿಗೆ ಆಹಾರ ಬೇಕು, ಹೌದಲ್ವಾ? ನಾವು ಮನುಷ್ಯರದ್ದು ಬೇಡ ಎಕ್ಸಾಂಪಲ್ ತೊಗೊಳ್ಳೋದು, ಯಾಕಂದರೆ ಮನುಷ್ಯನಿಗೆ ಜೀವ ಇದೆ ಅಂತೇಳಿ ನೀವು ಈಸಿಯಾಗಿ ಕನ್ಸಿಡರ್ ಮಾಡ್ತೀರಾ, ಅದಕ್ಕೋಸ್ಕರ ಅವನ ಒಂದು ಎಕ್ಸಾಂಪಲ್ ಬೇಡ, ಬೇರೆ ತೊಗೊಳ್ಳೋಣ. ಪ್ರತಿ ಜೀವಿಗೂ ನಮ್ಮ ಆಹಾರ ಅನ್ನೋದು ಮುಖ್ಯ ಆಗಿರುತ್ತೆ. ಯಾಕೆ ಬೇಕು ಜೀವಿಗಳಿಗೆ ಆಹಾರ ಅನ್ನೋದಾದರೆ ಅಲ್ಲಿ ಪೋಷಕಾಂಶಗಳು ಅಲ್ಲಿ ಬೇಕಾಗ್ತಾ ಇರುತ್ತೆ. ಪೋಷಕಾಂಶಗಳು ಸಿಗದೇ ಇದ್ದರೆ ಅಲ್ಲಿ ಒಂದು ಡಯಟ್ ಕರೆಕ್ಟಾಗಿರೋದಿಲ್ಲ. ಅಂದರೆ ಬೇಕಾಗಿರುವಂತಹ ಪೋಷಕಾಂಶಗಳು ಜೀವಿಗೆ ಸಿಗದೇ ಇದ್ದರೆ ಅಲ್ಲಿ ಸೂಕ್ತವಾದಂತಹ ಬೆಳವಣಿಗೆ ಇರೋದಿಲ್ಲ, ಹೆಲ್ತ್ ಚೆನ್ನಾಗಿರೋದಿಲ್ಲ, ಆಗಬೇಕಾಗಿರುವಂಥ ಒಳಗಡೆ ಪ್ರೋಸೆಸ್ಗಳು ಕರೆಕ್ಟ್ ಆಗೋದಿಲ್ಲ. ಸೊ ಅಲ್ಲಿಗೆ ನಾವು ಅನ್ಹೆಲ್ದಿ ಹ್ಯೂಮನ್ ಬೀಯಿಂಗ್ ಅಂಥೇಳಿ ಜೀವಿಗಳಿಗಲ್ಲ, ಅದರಲ್ಲೂ ನಮಗೆ ಹ್ಯೂಮನ್ಸಲ್ಲಿ ನಾವು ಹೇಳ್ಬಹುದು. ಎಲ್ಲ ಜೀವಿಗಳಿಗೂ ಸಹಿತ ಪೋಷಕಾಂಶಗಳು ಬೇಕಾ? ಹೌದು, ಬೇಕೇ ಬೇಕು. ಅವುಗಳಿಗೆ ಒಗ್ಗುವಂತಹ ಒಂದು ಪೋಷಕಾಂಶಗಳು ಬೇಕೇ ಬೇಕು. ಇಲ್ಲ ಅಂತಂದರೆ ಅವುಗಳ ಒಂದು ಹೆಲ್ತ್ ಚೆನ್ನಾಗಿರೋದಿಲ್ಲ ಅಲ್ವಾ. ಪೋಷಣೆ ಅಂತೇಳಿ ಬಂದಾಗ ಮತ್ತೆ ನಾವಿಲ್ಲಿ ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್ಗಳ ಬಗ್ಗೆ ಮಾತಾಡ್ತೀವಿ. ಪ್ರೊಡ್ಯೂಸರ್ಸ್ ಗೊತ್ತಿದೆ, ಉತ್ಪಾದಕರು. ಅವರೇನು ಮಾಡ್ತಾರೆ, ತಮಗೆ ಬೇಕಾಗಿರುವಂತಹ ಆಹಾರವನ್ನು ತಾವೇ ಪ್ರಿಪೇರ್ ಮಾಡ್ಕೋತಾರೆ. ಯಾರವರು? ಕೇವಲ ಒಬ್ಬರು ಇರೋದು, ಅವುಗಳೇ ಸಸ್ಯಗಳು. ಸಸ್ಯಗಳು ತನಗೆ ಬೇಕಾಗಿರುವಂಥ ಆಹಾರವನ್ನು ತಾನೇ ಪ್ರಿಪೇರ್ ಮಾಡಿಕೊಂಡು ತಾನೇ ತಗೊಳುತ್ತೆ. ಜೊತೆಗೆ ಮನುಷ್ಯರಿಗೂ ಅಂದರೆ ಅದರ್ ಹ್ಯೂಮನ್ ಬೀಯಿಂಗ್ಸ್ ಅದರ್ ಅನಿಮಲ್ಸ್ಗಳಿಗೂ ಸಹಿತ ಅದನ್ನು ಸ್ಟೋರ್ ಮಾಡಿಡ್ತಾ ಇದೆ. ಅದನ್ನು ಎಡಿಬಲ್ ಪಾರ್ಟ್ಸ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಸಹಾಯಕವಾಗಿರೋದು ಸೂರ್ಯ, ಹಾಗೆ ಬೇರುಗಳು, ಈ ಸಸ್ಯಗಳ ಪಾರ್ಟ್ಸ್ಗಳು, ಇವುಗಳನ್ನು ಹೇಳಬಹುದು ನಾವು. ನಂತರ ನೋಡೋದಾದರೆ ಜೀವಿಗಳು ಉಸಿರಾಡುತ್ತವೆ. ಪ್ರತಿ ಜೀವಿನೂ ಸಹಿತ ಉಸಿರಾಡುತ್ತೆ. ಈಗ ಪ್ಲ್ಯಾಂಟ್ಸ್ನ ನಾವು ತೊಗೊಂಡ್ರೆ ಹೌದು, ಅದರಲ್ಲೂ ಸಹಿತ ಉಸಿರಾಡುತ್ತೆ, ಅವುಗಳು ಸಹಿತ ಉಸಿರಾಡುತ್ತೆ. ನೀವು ಕನ್ಫ್ಯೂಸ್ ಆಗ್ತೀರಾ, ಏನಪ್ಪ ಅಂತಂದರೆ ಸಸ್ಯಗಳು ಉಸಿರಾಡ್ತವೆ ಸೇಮ್ ಆ್ಯಸ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್. ಆದರೆ ಕನ್ಫ್ಯೂಸ್ ಆಗೋದು ನೀವು ಎಲ್ಲಿ ಅಂತಂದರೆ ಆ ಒಂದು ಪ್ರೋಸೆಸ್, ದ್ಯುತಿ ಸಂಶ್ಲೇಷಣೆ ಒಂದು ಕ್ರಿಯೆಯಲ್ಲಿ ಅದು ಕಾರ್ಬನ್ ಡೈಆಕ್ಸೈಡನ್ನು ತೊಗೊಂಡ್ಬಿಟ್ಟು ಆಕ್ಸಿಜನನ್ನು ಬಿಡ್ತಾ ಇದೆ. ಅದಕ್ಕೋಸ್ಕರ ಅದು ಕಾರ್ಬನ್ ಡೈಆಕ್ಸೈಡನ್ನು ತೊಗೊಂಡು ಆಕ್ಸಿಜನನ್ನು ಅದನ್ನು ಅಂತೇಳಿ ಕನ್ಫ್ಯೂಸ್ ಆಗ್ತೀರಾ ನೀವು. ಬಟ್ ಇಟ್ಸ್ ಎ ರಾಂಗ್ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಅದು ತಪ್ಪು. ಗೊತ್ತಾಗ್ತಿದೆಯಾ? ಸೇಮ್ ಆ್ಯಸ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಪ್ಲ್ಯಾಂಟ್ಸ್ ಸಹಿತ ಅಲ್ಲಿ ಉಸಿರಾಡೋದನ್ನು ನಾವು ಹೇಳಬಹುದು. ನಂತರ ನೋಡೋದಾದರೆ ಜೀವಿಗಳು ಬೆಳೆಯುತ್ತವೆ. ನೋಡ್ತೀರಾ, ಡೇ ಬೈ ಡೇ ಅಲ್ಲಿ ಇನ್ಕ್ರೀಸ್ ಇನ್ ದ ಲೆಂತ್ ಆಫ್ ದ ಹ್ಯೂಮನ್ ಬೀಯಿಂಗ್ ಆರ್ ವಿಡ್ತ್, ನಾವೇನು ಅಗಲ ಉದ್ದ ಎರಡೂ ಸಹಿತ ಚೇಂಜಸ್ ಆಗೋದನ್ನು ನಾವು ನೋಡ್ತಾ ಬರ್ತೀವಿ. ಬೆಳೀತಾರೆ. ಬೆಳೆಯೋದು ಯಾಕೆ ಅಂತಂದರೆ ಇಲ್ಲಿ ಸೆಲ್ಸ್ ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಸೆಲ್ ಮಲ್ಟಿಪ್ಲೈ ಆಗಬೇಕು ಅಂತಂದರೆ ಅಲ್ಲಿ ಬೇಕಾಗಿರೋದು ಪ್ರೋಟೀನ್ ಹೆಲ್ಪ್ ಆಗಿರೋದು ಬಿಲ್ಡಿಂಗ್, ನಾವು ನಮ್ಮ ಬಾಡಿನ ನಾವು ಬಿಲ್ಡ್ ಮಾಡೋದಕ್ಕೋಸ್ಕರ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಪ್ರೆಗ್ನೆಂಟ್ ವುಮನ್ಗಳಿಗೆ ಪ್ರೋಟೀನ್ ಟ್ಯಾಬ್ಲೆಟ್ಸ್ಗಳನ್ನು ಕೊಡ್ತಾರೆ.
ಜೊತೆಗೆ ಪ್ರೋಟೀನ್ ಇರುವಂತಹ ಆಹಾರಗಳನ್ನು ತಗೊಳ್ಳಿ ಅಂತ ಹೇಳ್ತಾರೆ. ಯಾಕೆ ಹೇಳಿ, ಅಲ್ಲಿ ಸೆಲ್ಸ್ಗಳು ಹೆಚ್ಚು ಮಲ್ಟಿಪ್ಲೈ ಆಗಬೇಕು. ಯಾಕೆ ಮಲ್ಟಿಪ್ಲೈ ಆಗಬೇಕು, ಒಂದು ಜೀವಿ ಅಲ್ಲಿ ಬೆಳಿಬೇಕು ಅಲ್ವಾ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಪ್ರೋಟೀನ್ಸ್ಗಳನ್ನು ಕೊಡ್ತಾರೆ. ಪ್ರೋಟೀನ್ನ ಒಂದು ಕಾರ್ಯನೇ ಅದು. ಗೊತ್ತಾಗ್ತಿದೆಯಾ? ಮುಂದೆ ನೋಡೋಣ. ನಿರ್ಜೀವ ವಸ್ತುಗಳು ತಮ್ಮನ್ನು ತಾವು ಬೆಳೆಸಿಕೊಳ್ಳೋದಿಲ್ಲ. ನೀವು ಗಮನಿಸ್ಬೋದು, ಇವಾಗ ಯಾವುದೇ ಒಂದು ಬಾಲನ್ನು ನಾವು ತೊಗೊಂಡಿದ್ದೀವಿ, ಒಂದು ಬಾಕ್ಸನ್ನು ತೊಗೊಂಡಿದ್ದೀವಿ ಅಂದರೆ ಅದಕ್ಕೆ ನಾವಾಗೇ ಮೂವ್ ಮಾಡಿದ್ವಿ ಅಂತಂದರೆ ಅದು ಮೂವ್ ಆಗುತ್ತೆ, ಅದೇನು ಮೂವ್ ಆಗೋಲ್ಲ. ಅದರ ಬಾಕ್ಸ್ನ ಮುಚ್ಚಳ ಒಂದು ನಾವು ಹಿಂಗೆ ತೆಗಿತಿದ್ದೀವಿ ಅಂದರೆ ಅದು ತನ್ನಕ್ಕೆ ತಾನೇ ಆಗ್ತಾಯಿಲ್ಲ, ನಾವು ಮಾಡ್ತಾ ಇರೋದಕ್ಕೆ ಅದು ಚೇಂಜಸ್ಸನ್ನು ನಾವು ನೋಡ್ಬೋದು. ಅಥವಾ ಏನಾದರೂ ಒಂದು ಅದಕ್ಕದೇ ಆಗ್ತಿದೆ ಅಂತ ಹೇಳಿ ನಾವೇನಾದರೂ ತೊಗೊಂಡ್ವಿ ಅಂದರೆ ಅಲ್ಲಿ ನಾವೇನಾದರೂ ಒಂದು ಇಂಜಿನನ್ನು ಅಥವಾ ಒಂದು ಮೋಟಾರನ್ನು ಫಿಕ್ಸ್ ಮಾಡಿರ್ತೀವಿ, ಆಗ ಮಾತ್ರ ಏನಾಗಿರುತ್ತೆ, ಅದು ಮೂವ್ ಆಗ್ತಿದೆ ಅಂಥೇಳಿ ನಾವು ಹೇಳಬಹುದು. ಜೀವಿಗಳು ವಿಸರ್ಜಿಸುತ್ತವೆ. ಯಾವ್ಯಾವ ರೀತಿಯಲ್ಲಿ ವಿಸರ್ಜಿಸುತ್ತವೆ? ಸ್ವೆಟ್ ಮೂಲಕ, ಯೂರಿನ್ ಮೂಲಕ, ಕಾರ್ಬನ್ ಡೈಆಕ್ಸೈಡ್ ಉಸಿರಾಟ ಕ್ರಿಯೆಯಲ್ಲಿ ನೋಡ್ತೀರಾ, ಫಿಕಸ್ ಮಲ, ಇವಿಷ್ಟನ್ನು ಸಹಿತ ನಾವು ಎಲ್ಲ ಜೀವಿಗಳು ಏನು ಮಾಡ್ತಾರೆ, ಹೊರಗೆ ಹಾಕ್ತಿದ್ದಾರೆ. ಯಾಕೆ ವೇಸ್ಟನ್ನು ಹೊರಗೆ ಹಾಕಬೇಕು? ಯಾವುದೇ ಒಂದು ಕ್ರಿಯೆ ಅಂತ ಹೇಳಿ ಬಂದಾಗ ಅಲ್ಲಿ ಒಂದು ವೇಸ್ಟ್ ಅನ್ನೋದು ಉತ್ಪಾದನೆ ಆಗೇ ಆಗುತ್ತೆ. ಅಡುಗೆ ಮನೆಗಳಲ್ಲಿ ನೋಡ್ತೀವಿ ನಾವು, ಅಲ್ಲಿ ಅಡುಗೆ ಮನೆಗಳಲ್ಲಿ ಏನೇ ಒಂದು ನಾವು ಅಡುಗೆ ಮಾಡಬೇಕು ಅಂತಂದ್ರೂ ಒಂದು ವೇಸ್ಟ್ ಅನ್ನೋದು ಅಲ್ಲೂ ಪ್ರೊಡ್ಯೂಸ್ ಆಗುತ್ತೆ. ತರಕಾರಿಗಳನ್ನು ನಾವು ಸಿಪ್ಪೆ ತೆಗಿತೀವಿ, ಸೊಪ್ಪನ್ನ ನೋಡ್ತೀವಿ, ಸೊಪ್ಪನ್ನ ಅದು ತೊಟ್ಟು ಮುರಿತೀವಿ. ಈ ರೀತಿಯಾಗಿ ಏನಾಗುತ್ತೆ, ನಮಗಲ್ಲಿ ಯಾವುದೇ ರೀತಿಯಾದಂಥ ಒಂದು ಕ್ರಿಯೆ ಆಗ್ತಿದೆ ಅಂತಂದರೆ ಅಲ್ಲಿ ನಾವು ವೇಸ್ಟ್ ಪ್ರೊಡ್ಯೂಸ್ ಆಗೋದನ್ನು ಸಹಿತ ನೋಡ್ತೀವಿ. ಅದೇ ರೀತಿಯಾಗಿ ಒಂದು ಜೀವಿ ಅಂತೇಳಿ ನಾವು ತಗೊಂಡಾಗ ಅಲ್ಲೂ ಸಹಿತ ಒಂದು ವೇಸ್ಟ್ ಅನ್ನೋದು ಹೊರಗೆ ಹೋಗಲೇಬೇಕು. ವೇಸ್ಟ್ ಹೋಗಲಿಲ್ಲ ಹೊರಗೆ ಅಂದರೆ ಅದೇ ಇನ್ನೊಂದು ರೋಗವಾಗಿ ಅದು ಟರ್ನ್ ಆಗ್ತಾ ಬರುತ್ತೆ. ಆ ಕಾರಣದಿಂದಾಗಿ ಜೀವಿಗಳ ಒಂದು ಲಕ್ಷಣ ಏನಾಗಿರಬೇಕು ಅಂತಂದರೆ ಅವುಗಳು ವಿಸರ್ಜನೆ ಮಾಡಬೇಕು. ನಂತರ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಜೀವಿಗಳು ಸಂತಾನೋತ್ಪತ್ತಿ ಮಾಡುತ್ತವೆ. ಏನು ಹಾಗಂದರೆ ಗೊತ್ತಿದೆ, ರೀಪ್ರೊಡಕ್ಷನ್ ಪ್ರೋಸೆಸ್. ಇಲ್ಲೇನಾಗುತ್ತೆ, ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಇಲ್ಲಿ ಬರ್ತನ್ನು ಕೊಡೋದು. ಇದರಿಂದ ಏನಾಗುತ್ತೆ, ಆ ಒಂದು ಸ್ಪೀಷೀಸ್ನ ಒಂದು ಲೈಫ್ ಟೈಮ್ ಏನಾಗುತ್ತೆ, ಅದು ಜನ್ರೇಷನ್ ವೈಸ್ ಅದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಆ ಜೀವಿಗಳು ಹೆಚ್ಚು ಕಾಲ ನಾವು ನೋಡ್ತೀವಲ್ವ, ಹ್ಯೂಮನ್ ಬೀಯಿಂಗ್ಸ್ ಆಗಿರ್ಬೋದು, ಅನಿಮಲ್ಸ್ಗಳಾಗಿರ್ಬೋದು, ಪ್ಲ್ಯಾಂಟ್ಸ್ ನೋಡ್ತೀವಲ್ವ. ಈ ರೀತಿಯಾಗಿ ನಾವು ಸೆಕ್ಷುವಲ್ ಆ್ಯಂಡ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ಗಳ ಬಗ್ಗೆ ಮುಂದೆ ಬರುತ್ತೆ, ಆಗ ಮತ್ತೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಜೀವಿಗಳು ಚಲಿಸುತ್ತವೆ ನೋಡಬಹುದು. ಈಗ ಯಾವುದೇ ರೀತಿಯಾದಂತಹ ಪ್ರಾಣಿಗಳಾಗಿರ್ಬೋದು, ಎಲ್ಲವೂ ಸಹಿತ ಒಂದೇ ಒಂದು ಕಡೆ ನಿಂತಿರ್ತವ? ಇಲ್ಲ, ಅವುಗಳೇನಾಗ್ತವೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗುತ್ತೆ. ಇಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸಸ್ಯವನ್ನು ನಾವು ಜೀವಿ ಅಂಥೇಳಿ ಕರಿತೀವಿ, ಇಟ್ ಈಸ್ ಲೀವಿಂಗ್ ಅಂಥೇಳಿ ಕರಿತೀವಿ. ಆದರೆ ಆ ಸಸ್ಯ ಒಂದೇ ಕಡೆ ಇರುತ್ತೆ ಹೊರತು ಅದು ಎಲ್ಲೂ ಸಹಿತ ಚಲಿಸೋದಿಲ್ಲ ಅಂಥೇಳಿ ನಾವು ಹೇಳ್ತೀವಿ. ಹಾಗಾದರೆ ಅದನ್ನು ನಾವು ಹೇಗೆ ಜೀವಿ ಅಂಥೇಳಿ ಕನ್ಸಿಡರ್ ಮಾಡಬಹುದು? ಅದಕ್ಕೆ ಜೀವನೇ ಇಲ್ಲ ಅಂಥೇಳಿ ಹೇಳ್ತೀವಿ ಕೆಲವೊಮ್ಮೆ. ತಪ್ಪು. ಸಸ್ಯಗಳಿಗೂ ಸಹಿತ ಜೀವ ಇದೆ, ಅವುಗಳು ಸಹಿತ ಚಲನೆಯನ್ನು ತೋರಿಸುತ್ತೆ. ಯಾವ ರೀತಿಯಾಗಿ ಅಂತಂದರೆ, ರೂಟ್ಸ್ಗಳನ್ನು ನೋಡ್ತೀರಾ ನೀವು. ರೂಟ್ಸ್ಗಳೇನಾಗುತ್ತೆ, ಭೂಮಿಯ ಕೆಳಗಡೆ ಮಣ್ಣಿನಲ್ಲಿರಾಗುತ್ತೆ, ಅದು ಬೆಳೀತಾ ಹೋಗುತ್ತೆ. ಅದರ ಡೈರೆಕ್ಷನನ್ನು ನೀವು ನೋಡ್ಬೋದು. ನೀವಿಲ್ಲಿ ಭೂಮಿಯ ಗುರುತ್ವಾಕರ್ಷಣೆಯನ್ನು ನಾವು ಎಕ್ಸಾಂಪಲ್ ಆಗಿ ತೊಗೋಬೋದು. ಆ ಉದ್ದೇಶದಿಂದ ಹೇಳ್ತೀವಿ, ಜಿಯೋಟ್ರೋಪಿಸಮ್ನ ತೋರಿಸ್ತಾ ಇದೆ. ಸೊ ಅಲ್ಲಿ ಅರ್ತ್ ಒಂದು ಡೈರೆಕ್ಷನಲ್ಲಿ, ಅಂದರೆ ನಾವು ನೋಡ್ಬೋದಲ್ವ, ಗ್ರಾವಿಟೇಷನಲ್ ಫೋರ್ಸ್ ಡೈರೆಕ್ಷನಲ್ಲಿ ಏನಾಗ್ತಿದೆ, ಈ ಒಂದು ರೂಟ್ಸ್ಗಳು ಬೆಳೀತಾ ಇದ್ದಾವೆ ಅಂಥೇಳಿ. ಬೆಳೀತಾ ಇದೆ ಅಂದರೆ ಏನು, ಅಲ್ಲಿಗೆ ಚಲನೆಯನ್ನು ಮಾಡ್ತಾ ಇದೆ. ಜೊತೆಗೆ ಫೋಟೋಟ್ರೋಪಿಸಮ್ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೂರ್ಯನ ದಿಕ್ಕಿನ ಕಡೆಗೆ ಏನಾಗ್ತಾ ಹೋಗುತ್ತೆ, ಈ ಒಂದು ಎಲೆಗಳು ಬೆಳೀತಾ ಹೋಗ್ತವೆ, ಸಸ್ಯಗಳು ಬೆಳೀತಾ ಹೋಗ್ತವೆ. ಈಗ ನೋಡ್ತೀರಾ, ಸಸ್ಯಗಳು ಯಾವ ಡೈರೆಕ್ಷನಲ್ಲಿ, ಮೇಲೇ ಬೆಳೆಯುತ್ತೆ ಅಲ್ವಾ. ಇದಕ್ಕೆ ಇನ್ನೊಂದು ಸನ್ಫ್ಲವರ್ ಡೈರೆಕ್ಷನನ್ನು ಸಹಿತ ನಾವು ಹೇಳ್ಬೋದು. ಈ ರೀತಿಯಾಗಿ ಸಸ್ಯಗಳು ಸಹಿತ ಅವುಗಳು ಸಹಿತ ಜೀವಿಗಳು ಅಂಥೇಳಿ ನಾವು ನಿರ್ಧಾರ ಮಾಡ್ತೀವಿ. ಜೀವಿಗಳು ಪ್ರಚೋದಕಗಳಿಗೆ ಪ್ರತಿಕ್ರಿಯಿಸುತ್ತವೆ. ನಾವೇನಾದರೂ ಒಂದು ಇವಾಗ ಯಾವುದೇ ಜೀವಿ ತೊಗೊಂಡ್ವಿ ಅಂತಂದ್ರೂ ನಾವು ಅದಕ್ಕೆ ಫಸ್ಟು ಸ್ಟಿಮ್ಯುಲಸನ್ನು ಕೊಟ್ವಿ ಅಂದರೆ, ಪ್ರಚೋದನೆ ಅದಕ್ಕೆ ನಾವು ಕೊಟ್ವಿ ಅಂತಂದರೆ ಅವುಗಳು ತಕ್ಷಣ ಅಲ್ಲದೇ ಇದ್ದರೂ ಸಹಿತ ಅದಕ್ಕೆ ಏನಾಗುತ್ತೆ, ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟೇ ಕೊಡ್ತವೆ. ಎಲ್ಲ ಪ್ರಾಣಿಗಳು ಸಹಿತ ಹಾಗೆ ಎಲ್ಲ ಜೀವಿಗಳು ಸಹಿತ. ಸಸ್ಯಕ್ಕೆ ಈಸಿಯಾಗಿ ಹೇಳ್ಬೋದು, ಟಚ್ ಮಿ ನಾಟ್ ಪ್ಲ್ಯಾಂಟ್. ಮುಟ್ಟಿದರೆ ಮುನಿ, ಆ ಗಿಡ ಕೇಳಿದ್ದೀರ, ಅದನ್ನು ನೀವು ಟಚ್ ಮಾಡ್ತಿದ್ದಂಗೆ ಏನಾಗುತ್ತೆ, ಅದು ಅದರ ಎಲೆಗಳನ್ನು ಅದು ಮಡಚ್ಕೊಂಬಿಡುತ್ತೆ. ಸ್ವಲ್ಪ ಬಿಟ್ಟು ನೋಡ್ರಿ, ಮತ್ತೇನಾಗುತ್ತೆ, ಅದು ತನ್ನ ಒಂದು ಪ್ರೀವಿಯಸ್ ಸಿಚುವೇಷನಲ್ಲಿ ಹೇಗಿರುತ್ತೆ ಅದೇ ರೀತಿಯಾಗಿರುತ್ತೆ. ಮತ್ತೆ ನೀವು ಟಚ್ ಮಾಡಿದ್ರಿಂದ ಮತ್ತೆ ಅದೇನಾಗುತ್ತೆ, ಎಲೆಗಳನ್ನು ಮಡಚ್ಕೊಂಬಿಡುತ್ತೆ. ಈ ರೀತಿಯಾಗಿ ಎಲ್ಲ ಜೀವಿಗಳು ಸಹಿತ ಪ್ರಚೋದಕಗಳಿಗೆ ಅದು ಪ್ರತಿಕ್ರಿಯೆಯನ್ನು ಕೊಟ್ಟೇ ಕೊಡುತ್ತೆ.
ಇದಕ್ಕೆ ಇನ್ನೂ ಹೇಳ್ಬೋದು ಅಂತಂದರೆ, ನಮ್ಮ ಬಾಡಿ ಯಾವುದಾದ್ರೂ ಒಂದು ಇನ್ಫೆಕ್ಷನ್ಸಿಂದ ಆಗಿತ್ತು ಅಂತಂದರೆ ನಾವು ಅದಕ್ಕೆ ಏನಾದರೂ ಒಂದು ಟ್ರೀಟ್ಮೆಂಟನ್ನು ಕೊಡ್ತೀವಿ. ಟ್ರೀಟ್ಮೆಂಟನ್ನು ಕೊಟ್ಟಾಗ ಅದು ನಮಗೇನು ಮಾಡುತ್ತೆ, ನಾವು ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ ಅಂತಂದರೆ ಅದಕ್ಕೆ ನಾವು ಪ್ರಚೋದಕ ಕೊಡ್ತಾ ಇದ್ದೀವಿ, ಅಂದರೆ ಸ್ಟಿಮ್ಯುಲಸನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ಬಾಡಿ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ, ಅಲ್ಲಿ ಆ ಬಾಡಿ ಅಲ್ಲಿ ಇನ್ಫೆಕ್ಷನ್ ಆಗಿದ್ದು ಕ್ಯೂರ್ ಆಗ್ತಾ ಬರುತ್ತೆ. ಅದು ಸಹಿತ ಒಂದು ಗುಣನೇ ಆಗಿದೆ. ನಂತರ ನೋಡೋದಾದರೆ ಜೀವಿಗಳಿಗೆ ಜೀವಿತಾವಧಿ ಇದೆ, ಗೊತ್ತಲ್ವಾ? ಜೀವಿತಾವಧಿ ಎಲ್ಲ ಜೀವಿಗಳಿಗೂ ಸಹಿತ ನಾವು ನೋಡ್ಬೋದು. ಒಂದು ಸಣ್ಣ ಪ್ರಾಣಿ ಅಥವಾ ದೊಡ್ಡ ಪ್ರಾಣಿ ಅನ್ನೋ ಒಂದು ಡಿಫ್ರೆನ್ಸಿಯೇಷನ್ ಇಲ್ಲದೆ ಎಲ್ಲ ಪ್ರಾಣಿಗಳಿಗೂ ಅಥವಾ ಎಲ್ಲ ಜೀವಿಗಳಿಗೂ ಸಹಿತ ಜೀವಿತಾವಧಿ ಅನ್ನೋದು ಇದ್ದೇ ಇದೆ. ಈಗ ನೀವು ಆಲ್ರೆಡಿ NCERT ವಿಡಿಯೋಸ್ಗಳನ್ನು ನೋಡಿದರೆ ನೀವು ಇವಾಗ ಗೆಸ್ ಮಾಡಬಹುದು, ಟಾರ್ಟೈಸ್ನ ಆಮೆಯ ಒಂದು ಲೈಫ್ ಸ್ಪ್ಯಾನ್ ಎಷ್ಟು ಅಂತ ಹೇಳಿ. ಹಾಗೆ ಅತಿ ಕಡಿಮೆ ಇರುವಂಥದ್ದು ನೀವು ನೋಡಬಹುದು ಬ್ಯಾಕ್ಟೀರಿಯಾದು 20 ಮಿನಿಟ್ ಇರುತ್ತೆ ಅಷ್ಟೇ. ನಿಮಗೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ನ ಒಂದು ಫಂಕ್ಷನ್ ಚೇಂಜಸ್ ಆಗೋದು ರೀಸನ್ನೇ ಇಲ್ಲಿ ನಾವು ನೋಡಬಹುದು. ವೈರಸ್ ಆ್ಯಕ್ಚುಲಿ ಏನಾಗಿರುತ್ತೆ, ಇಟ್ ಈಸ್ ಆ್ಯಕ್ಟಿವ್ ಯಾವಾಗ ಅಂತ ಅಂದರೆ ಅದು ಹೋಸ್ಟ್ ಸೆಲ್ ಜೊತೆ ಸೇರಿಕೊಂಡಾಗ ಮಾತ್ರ. ಅದು ಫ್ರೀ ಆಗಿತ್ತು ಅಂತಂದರೆ ಅದರ ರಿಯಾಕ್ಷನ್ ನಮಗೇನು ಗೊತ್ತಾಗಲ್ಲ. ಅದೇನಾದರೂ ಈಗ ನಮ್ಮ ಇದು ಗಾಳಿಲಿ ಸೇರಿಕೊಂಡಿದೆ ಅಂತಂದರೆ, ವೈರಸ್ ಇದೆ ಅಂತಂದರೆ, ಈಗ ನಾವು ಏನು ಕೊರೋನಾ ವೈರಸ್ ಹೇಳ್ತೀವಲ್ವ, ಅದು ಗಾಳಿಲಿ ಇತ್ತು ಅಂತಂದರೆ ಅದು ರಿಯಾಕ್ಟಿವ್ ಅಲ್ಲ. ಅದೇನಾದರೂ ನಮ್ಮ ಬಾಡಿಗೆ ಬಂದು ನಮ್ಮ ಸೆಲ್ ಜೊತೆಗೆ ಅದು ರಿಯಾಕ್ಟ್ ಆಯಿತು ಅಂದಾಗ ಅದೇನಾಗುತ್ತೆ, ಅದು ಆ್ಯಕ್ಟಿವ್ ಆಗುತ್ತೆ. ವೈರಸ್ ಆ್ಯಕ್ಟಿವ್ ಆಗೋದೇ ಆ ಒಂದು ಸಿಚುಯೇಷನಲ್ಲಿ. ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದರೆ, ಜೀವಿಗಳು ಜೀವಕೋಶಗಳಿಂದ ಕೂಡಿದೆ. ಜೀವಕೋಶ ಅಂತಂದ್ರೇನು? ಸೆಲ್ಸ್. ಈಗ ತಾನೇ ನಾವು ಮಾತಾಡಿದ್ವಿ. ಈಗ ಇಲ್ಲಿ ಸಸ್ಯಗಳ ಬಗ್ಗೆ ಮಾತಾಡುವಾಗ ನಾವು ಪ್ಲ್ಯಾಂಟ್ ಸೆಲ್ ಬಗ್ಗೆ ಮಾತಾಡ್ತೀವಿ. ಅದೇ ರೀತಿಯಾಗಿ ಅನಿಮಲ್ಸ್ಗಳ ಬಗ್ಗೆ ಅಥವಾ ಹ್ಯೂಮನ್ಸ್ ಬಗ್ಗೆ ಮಾತಾಡುವಾಗ ಅನಿಮಲ್ ಸೆಲ್ಸ್ಗಳ ಬಗ್ಗೆ ಮಾತಾಡ್ತೀವಿ. ಅದ್ರ ಬಗ್ಗೆ ಡಿಫ್ರೆನ್ಸ್ಗಳೇನಿದೆ ಅವುಗಳನ್ನೆಲ್ಲ ನಾವು ಮುಂದಿನ ಸೆಲ್ಸ್ಗಳ ಬಗ್ಗೆ ಮಾತಾಡುವಾಗ ನೋಡ್ತಾ ಬರೋಣ. ಇಲ್ಲಿ ಹಾಗೆ ಸೆಲ್ಸ್ಗಳ ಬಗ್ಗೆ ನಾವು ನೋಡುವಾಗ ಏಕಕೋಶೀಯ ಜೀವಿ ಬಗ್ಗೆ ಹಾಗೆ ಬಹುಕೋಶೀಯ ಜೀವಿಯ ಬಗ್ಗೆ, ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಬಗ್ಗೆ ನಾವು ನೋಡ್ತಾ ಬಂದ್ವಿ ಅಂದರೆ ನಿಮಗೆ ಈಸಿಯಾಗಿ ಗೊತ್ತಾಗ್ತಾ ಬರುತ್ತೆ. ಅಲ್ಲಿ ನಾವು ನೋಡಬಹುದು. ಹಾಗೆ ಅವುಗಳನ್ನು ನಾವು ಹೇಗೆ ಡಿಫ್ರೆನ್ಸಿಯೇಷನ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ದ ಮೈಕ್ರೋಸ್ಕೋಪ್ಸ್. ಹಾಗೆ ಅವುಗಳಲ್ಲಿ ಇರುವಂತಹ ಗುಣಗಳು ಯಾವ ರೀತಿಯಾಗಿ ವ್ಯತ್ಯಾಸವನ್ನು ನಾವು ನೋಡಬಹುದು, ಅವುಗಳನ್ನು ಸಹಿತ ನಾವು ಮುಂದಿನ ತರಗತಿಗಳಲ್ಲಿ ನೋಡ್ತಾ ಬರೋಣ. ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು ಎಲ್ಲ ಜೀವಿಗಳಲ್ಲೂ ಸಹಿತ ನಾವು ಜೀವಕೋಶವನ್ನು ನಾವು ನೋಡ್ತೀವಿ, ಅಷ್ಟು ಗೊತ್ತಿರಲಿ. ನಂತರ ಈಗ ಜೀವಿಯ ಗುಣಲಕ್ಷಣವನ್ನು ನೀವೀಗ ತಿಳ್ಕೊಂಡ್ರಿ. ಈಗ ನಮ್ಮ ಕೆಲಸ ಏನು ಅಂತಂದರೆ, ಜೀವಿಗಳು ಓಕೆ ಅವುಗಳ ಒಂದು ಲಕ್ಷಣಗಳು ಈ ರೀತಿ ಇದೆ ಅನ್ನೋದು, ಆದರೆ ಅವುಗಳ ಒಂದು ಪರಿಸರಕ್ಕೆ ಯಾವ ರೀತಿಯಾಗಿ ಅವು ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದಾವೆ ಅದು ಮೇಯ್ನ್. ಆ್ಯಕ್ಚುಲಿ ಯಾವ್ಯಾವ ರೀತಿಯಾಗಿ ಅವುಗಳ ಒಂದು ಬಾಡಿ ನೇಚರ್ ಆಗಿರ್ಬೋದು, ಯಾವ ರೀತಿಯಾಗಿ ಅದು ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಚೇಂಜಸ್ಸನ್ನು ಅವು ಮಾಡ್ಕೊಂಡಿದ್ದಾವೆ ಅಂಥೇಳಿ. ಫಸ್ಟ್ ಇವಾಗ ಆವಾಸ ಸ್ಥಾನ ಬಗ್ಗೆ ನೋಡೋಣ. ಜೀವಿಗಳು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶಗಳನ್ನು ನಾವೇನಂತ ಕರಿತೀವಿ? ಹ್ಯಾಬಿಟ್ಯಾಟ್ಸ್, ಆವಾಸ ಸ್ಥಾನ ಅಂಥೇಳಿ. ಆವಾಸ ಸ್ಥಾನ ಅದರಲ್ಲಿ ಏನೇನಿರುತ್ತೆ ಹಾಗಿದ್ರೆ, ಸಸ್ಯಗಳಿಗೆ ಹಾಗೆ ಪ್ರಾಣಿಗಳಿಗೆ ನಾವು ನೋಡೋದಾದರೆ ಅಲ್ಲಿ ಆಹಾರ, ನೀರಿರ್ಬೋದು, ಆಶ್ರಯಗಳಿರ್ಬೋದು, ಜೊತೆಗೆ ಗಾಳಿ, ಬೆಳಕು, ಸಂತಾನೋತ್ಪತ್ತಿ ಮಾಡುವಂಥ ಸ್ಥಳ, ಇವೆಲ್ಲವೂ ಸಹಿತ ನಾವು ಈ ಆವಾಸ ಸ್ಥಾನದಲ್ಲಿ ನಾವು ನೋಡ್ಬೋದು. ಜೊತೆಗೆ ಈ ಆವಾಸ ಸ್ಥಾನ ಅಂತೇಳಿ ಬಂದಾಗ ನಾನು ಆಗಲೇ ಹೇಳಿದ ರೀತಿಯಲ್ಲಿ ಹೊಂದಾಣಿಕೆ ಬಗ್ಗೆ ನಾವು ತಿಳಿತಾ ಬರ್ತೀವಿ. ಈಗ ಒಂದೊಂದೇ ನೋಡ್ತಾ ಬರೋಣ. ಕ್ಯಾಮಲ್, ಒಂಟೆ ಬಗ್ಗೆ ತಿಳ್ಕೊಳ್ಳೋಣ. ಒಂಟೆ ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದು ಒಂಟೆ. ಎಲ್ಲಿರುತ್ತೆ? ಇದು ಡೆಸರ್ಟ್ಗಳಲ್ಲಿರುತ್ತೆ. ಇಲ್ಲಿ ಇದರ ಒಂದು ಬಾಡಿ ನೇಚರ್ ಯಾವ ರೀತಿಯಾಗಿ ಈ ಒಂದು ಎನ್ವಿರಾನ್ಮೆಂಟ್ಗೆ, ಡೆಸರ್ಟ್ ಅಂತಂದ್ರೇನು? ಡೆಸರ್ಟ್ನ ಒಂದು ಟೆಂಪ್ರೇಚರ್ ಎಷ್ಟಿರುತ್ತೆ? ಹೈ ಇರುತ್ತೆ. ತುಂಬ ಹೈ ಇರೋ ಕಾರಣ ಇದು ಯಾವ ರೀತಿಯಾಗಿ ಡೆಸರ್ಟಲ್ಲಿ ತನ್ನ ಬಾಡಿ ಟೆಂಪ್ರೇಚರ್ನ ಅದು ಹೆಂಗೆ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಅದು ಅಡಾಪ್ಟ್ ಆಗಿದೆ ಅಂಥೇಳಿ ನೋಡ್ತಾ ಬರೋಣ. ಈಗ ನೀವು ಗಮನಿಸ್ತಾ ಇದ್ದೀರಾ, ಒಂಟೆಯ ಕಾಲು ನೋಡಿ ಎಷ್ಟು ಉದ್ದ ಇದೆ. ಯಾಕೆ ಇಷ್ಟು ಉದ್ದ ಇದೆ? ಕತ್ತು ನೋಡಿ ಎಷ್ಟು ಉದ್ದ ಇದೆ. ಯಾಕೆ ಇಷ್ಟು ಉದ್ದ ಇದೆ ಅಂದರೆ, ನೀವು ನೋಡಬಹುದು ಮರಳು ಏನಿರುತ್ತಲ್ಲ ಇಲ್ಲಿ, ಇದರ ಟೆಂಪ್ರೇಚರ್ ಏನಾಗಿರುತ್ತೆ? ಅತಿ ಹೆಚ್ಚಾಗಿರುತ್ತೆ. ಅತಿ ಹೆಚ್ಚಿರೋ ಕಾರಣ ಇದು ಅದರ ಒಂದು ಮೇಲೆ ಅಂದರೆ ಅದನ್ನು ಆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿದ್ರೆ ಆಗೇನಾಗುತ್ತೆ, ಅದರ ತಾಪವನ್ನು ಅದಕ್ಕೆ ಸಿಗದೇ ಇರೋ ರೀತಿಲಿ ಸ್ವಲ್ಪ ದೂರ ಇದ್ವಿ ಅಂತಂದರೆ ಆವಾಗ ಅದರ ಒಂದು ಶಾಖ ತೆಗದೇ ಇರೋ ರೀತಿಲಿ ಇದು ಹೈಟ್ ಇದ್ದರೆ ಅಲ್ಲಿಗೇನಾಗುತ್ತೆ, ಇದು ಸೇಫ್ ಅನ್ನೋ ರೀತಿಲಿ ನಾವು ನೋಡಬಹುದು. ಗೊತ್ತಾಗ್ತಿದೆಯಾ? ಇದಿಷ್ಟು ಒಂದು ಕಡೆ. ಆದರೆ ನೆಕ್ಸ್ಟು ಕ್ಯಾಮಲ್ ಬಗ್ಗೆ ನಿಮಗೆ ಮತ್ತೆ ಇನ್ಫಾರ್ಮೇಷನ್ ಅಂದರೆ, ಇದರಲ್ಲಿ ಲಾಂಗ್ ಲೆಗ್ಸ್ ಇರುತ್ತೆ. ಲಾಂಗ್ ಲೆಗ್ಸ್ ಇರೋಕ್ಕೆ ಕಾರಣ ಏನು ಅಂತ ಹೇಳಿ ಗೊತ್ತಾಯಿತು. ಜೊತೆಗೆ ಇದರ ಸಗಣಿ ಏನಿರುತ್ತಲ್ಲ ಅದು ಹಾಕೋದು ಅದು ಒಣಗಿರುತ್ತೆ.
ಎವ್ರಿ ಟೈಮ್ ಒಣಗಿರುತ್ತೆ, ಅದರಲ್ಲಿ ನೀರಿನ ಅಂಶ ಸ್ವಲ್ಪ ಕಡಿಮೆನೇ ಇರುತ್ತೆ. ದೆ ಕ್ಯಾನ್ ಲೀವ್ ವಿತೌಟ್ ವಾಟರ್ ಫಾರ್ ಮೆನಿ ಡೇಸ್, ಇದು ಸಹಿತ ನೀವು ಗಮನಿಸಬೇಕು. ಡೆಸರ್ಟ್ ಏರಿಯಾಸ್ಗಳಲ್ಲಿ ನಾವು ನೋಡಬಹುದು ನೀರು ಕಡಿಮೆ ಸಿಗೋದಿಲ್ಲ. ಹಾಗಾದರೆ ಅವುಗಳಿಗೆ ಮತ್ತೆ ಅದಕ್ಕೆ ಅದೇನಾಗಿದೆ ಅಡ್ಜಸ್ಟ್ ಆಗಿಬಿಟ್ಟೆ. ಅದಕ್ಕೋಸ್ಕರನೇ ಅದು ನೀರಿಲ್ಲದೇನೂ ಸಹಿತ ತುಂಬ ದಿನ ಅದು ಬದುಕೋಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಥಿಂಕ್ ಮಾಡಿ, ಎಷ್ಟು ದಿನಗಳ ಕಾಲ ಅದು ಈ ಒಂದು ಒಂಟೆ ಎಷ್ಟು ದಿನಗಳ ಕಾಲ ನೀರಿಲ್ಲದೆ ಇರಬಹುದು, ಅದನ್ನು ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನೋಡಿ, ಸ್ವಲ್ಪ ಕ್ಯೂರಿಯಸ್ ಆಗಿದೆ. ಎಕ್ಸ್ಕ್ರೀಟ್ ದ ಯೂರಿನ್ ಇನ್ ಸ್ಮಾಲ್ ಅಮೌಂಟ್. ಬಾಡಿಲಿ ಇರುವಂತಹ ನೀರಿನ ಪ್ರಮಾಣನೇ ಕಡಿಮೆ ಅನ್ನೋದಾದರೆ ಅಲ್ಲಿ ಯೂರಿನ್ ಎಕ್ಸ್ಕ್ರೀಷನ್ ಆಗೋದು ಸಹಿತ ಏನಾಗುತ್ತೆ, ಆಲ್ಮೋಸ್ಟ್ ಕಡಿಮೆನೇ ಇದ್ದೇ ಇರುತ್ತೆ. ಹಾಗಿದ್ರೆ ಇದು ಬೆವರೋದೇ ಇಲ್ವಾ? ಇದರಲ್ಲಿ ಸ್ವೆಟ್ ಅನ್ನೋದು ಫಾರ್ಮೇಷನ್ ಇರುತ್ತೋ ಇಲ್ವೋ? ಇಟ್ಸ್ ಮೈ ಕ್ವಶನ್ ಟು ಯು ಆಲ್. ಕಮೆಂಟಲ್ಲಿ ಮೆನ್ಷನ್ ಮಾಡಿ, ಥಿಂಕ್ ಮಾಡಿ, ಗೂಗಲ್ ಮಾಡೋಕ್ಕೆ ಹೋಗ್ಬಿಡಿ ಎಲ್ಲದನ್ನು. ಜಸ್ಟ್ ನಿಮಗೆ ಏನು ಅನಿಸುತ್ತೆ ಅದನ್ನು ಜಸ್ಟ್ ಹೊರಗೆ ಬಿಡಿ, ಎಕ್ಸ್ಪ್ಲೋರ್ ಮಾಡಿ. ಆನಂತರ ಏನಾಗುತ್ತೆ ನೆಕ್ಸ್ಟ್ ನೋಡೋಣ. ಅಥವಾ ನೀವು ಫಸ್ಟ್ ನೀವು ಹಿಂಗೆ ಇರ್ಬೋದು ಅಂತೇಳಿ ಜಸ್ಟ್ ಗೆಸ್ ಮಾಡಿ, ಆಮೇಲೆ ಗೂಗಲ್ ಮಾಡಿ. ಸುಮ್ಮನೆ ಎಲ್ಲದನ್ನು ಗೂಗಲ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಮೈಂಡ್ಗೆ ಥಿಂಕ್ ಮಾಡೋಕ್ಕೂ ಸಹಿತ ಅವಕಾಶ ಮಾಡಿಕೊಡಿ. ನಂತರ ನೋಡೋದಾದರೆ ಪೋಲಾರ್ ಬಿಯರ್, ಈ ಹಿಮಕರಡಿ ನೋಡ್ಬೋದು. ಪೋಲಾರ್ ಬಿಯರ್ ಮೀನ್ಸ್ ಹಿಮಕರಡಿ. ಇದರ ಒಂದು ಕಲರ್ ಯಾವುದಿದೆ, ವೈಟ್ ಅಲ್ವಾ? ಹಿಮನೂ ಯಾವ ಕಲರ್ ಇರುತ್ತೆ? ಅಫ್ಕೋರ್ಸ್ ಇದು ಸಹಿತ ವೈಟ್ ಇರುತ್ತೆ. ಸೊ ಇದರಿಂದ ಏನು ಮಾಡುತ್ತದು ಅಂತಂದರೆ, ತನ್ನ ಮೇಲೆ ದಾಳಿ ಮಾಡುವಂತಹ ಪ್ರಾಣಿಗಳಿಂದ ಇದು ರಕ್ಷಣೆಯನ್ನು ಪಡ್ಕೊಳ್ಳುತ್ತೆ, ಪ್ರಿಡೇಟರ್ಸ್ಗಳಿಂದ. ಈಗ ಏನಾಗುತ್ತೆ, ಇದು ಸಹಿತ ವೈಟ್ ಇರೋದ್ರಿಂದ, ಸ್ನೋನು ಸಹಿತ ವೈಟ್ ಇರೋದ್ರಿಂದ ಅದಕ್ಕೆ ಬೇಗ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗೋದಿಲ್ಲ. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ಈ ಹಿಮಕರಡಿ ಅದಕ್ಕೊಂದು ಹೆಲ್ಪ್ಫುಲ್ ಆಗಿದೆ. ಜೊತೆಗೆ ಇದರ ಒಂದು ಫರ್ ಏನು ಹೇರ್ಸ್ ಅಂತ ಹೇಳ್ತೀವಲ್ವ, ಇದನ್ನು ಬೆಚ್ಚಗೆ ಇಡೋಕ್ಕೆ ಅದು ತುಂಬ ದಪ್ಪ ಚರ್ಮದಿಂದ ಇರುತ್ತೆ. ಬಿಳಿ ನೋಟ, ಹಿಮ ಮತ್ತು ಮಂಜುಗಡ್ಡೆಯ ಬೇಟೆಯಿಂದ ಇದು ಏನು ಮಾಡುತ್ತೆ, ಮರೆಮಾಚುವಿಕೆಯಂತೆ ನಾವು ನೋಡಬಹುದು. ನೆಕ್ಸ್ಟು ಕೊಬ್ಬು ಮತ್ತು ತುಪ್ಪಳದ ದಪ್ಪ ಪದರಗಳು, ಈ ಒಂದು ಫರ್ ಹೇಳಿದ್ನಲ್ಲ ಅಲ್ಲಿ ನಾವು ಮತ್ತೆ ಈ ಫ್ಯಾಟನ್ನು ಸಹಿತ ನೋಡ್ಬೋದು. ಶೀತದ ವಿರುದ್ಧ ನಿರೋಧಕವಾಗಿರುತ್ತದೆ. ಅಂದರೆ ಅಲ್ಲಿ ಇರುವಂತಹ ಕೋಲ್ಡ್ ಟೆಂಪರೇಚರ್ಗೆ ಈ ಒಂದು ಫ್ಯಾಟ್ ಏನಾಗಿರುತ್ತೆ, ನಾವೀಗ ಆಲ್ರೆಡಿ ನೋಡಿದ್ದೀವಿ. ಫ್ಯಾಟ್ ಅಂದರೆ ಏನಕ್ಕೆ ಹೆಲ್ಪ್ ಮಾಡುತ್ತೆ, ಇದು ಬಾಡಿಯ ಟೆಂಪರೇಚರ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೂ ಸಹಿತ ಇದು ಹೆಲ್ಪ್ಫುಲ್ ಆಗಿದೆ. ಅದೇ ರೀತಿಯಾಗಿ ಈ ಒಂದು ಕರಡಿಗೂ ಸಹಿತ ಇದು ಹೆಲ್ಪ್ಫುಲ್ ಆಗಿದೆ. ನೆಕ್ಸ್ಟ್ ನೋಡೋದಾದರೆ ಲೋಟಸ್, ಕಮಲದ ನೀವು ನೋಡಬಹುದು. ಇದರ ರೂಟ್ಸ್ಗಳನ್ನು ನೀವು ನೋಡೋದಾದರೆ, ನೀವಿಲ್ಲಿ ನೋಡ್ತಿದ್ದೀರಾ, ತಾಳಿ ತೋರಿಸ್ತೀನಿ. ಓಕೆ, ಇದರ ರೂಟ್ಸ್ಗಳೇನಾಗಿರುತ್ತೆ, ತುಂಬ ಕೆಳಗಡೆ ಇರುತ್ತೆ. ಬೆಳೀತಾ ಅದು ಏನಾಗುತ್ತೆ, ನೀರಿನ ಮೇಲೆ ತೇಲ್ತಾ ಇರುತ್ತೆ. ಇದಕ್ಕೆ ರೀಸನ್ ಸಹಿತ ಕೇಳ್ತಾರೆ. ಬಯೋಎನ್ಸಿ ಇದೆಲ್ಲ ನಿಮಗೆ ಮುಂದಿನ ತರಗತಿಗಳಲ್ಲಿ ಬರುತ್ತೆ, ನಾನು ಅಲ್ಲಿ ಹೇಳ್ತೀನಿ. ಎಲೆಗಳನ್ನು ನೀವು ನೋಡೋದಾದರೆ ಇವುಗಳು ರೌಂಡ್ ಇರುತ್ತೆ. ಲೀವ್ಸ್ ಆಫ್ ದ ಲೋಟಸ್ ಪ್ಲ್ಯಾಂಟ್ಸ್ ಆರ್ ವೆರಿ ವೈಡ್, ತುಂಬ ಅಗಲವಾಗಿರ್ತವೆ, ಹಾಗೆ ಡಿಸ್ಕ್ ಶೇಪಲ್ಲಿರುತ್ತೆ. ಹಾಗೆ ದಿಸ್ ಅಲೋಸ್ ದೆಮ್ ಟು ಫ್ಲೋಟ್ ಆನ್ ದ ವಾಟರ್. ಇದರಿಂದ ಏನಾಗ್ತಿದೆ, ನೀರಿನ ಮೇಲೆ ಅದು ತೇಲುವಂತೆ ಮಾಡ್ತದೆ. ಫಿಸಿಕ್ಸ್ ನಾವು ಓದುವಾಗ ಏನಾಗುತ್ತೆ ಅಂದರೆ ಅಲ್ಲಿ ನಾವು ಬಯೋಎನ್ಸಿ ಹೇಳ್ತೀವಿ, ಡೆನ್ಸಿಟಿ ಅದರದ್ದು ಹೆಚ್ಚಿದೆ ಅಂತ ಹೇಳ್ತೀವಿ, ಕಮ್ಮಿ ಇದೆ, ಅದಕ್ಕೋಸ್ಕರ ಏನಾಗುತ್ತೆ ಅದು ತೇಲುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಈ ರೀತಿಯಾಗಿ ಮುಂದಿನ ತರಗತಿಗಳಲ್ಲಿ ನೋಡೋಣ. ಗ್ರಾವಿಟೇಷನ್ ಕಾನ್ಸೆಪ್ಟ್ ಬಂದಾಗ ನೋಡೋಣ. ಆ್ಯಂಡ್ ಅಬ್ಸರ್ವ್ ದ ಲಾರ್ಜ್ ಅಮೌಂಟ್ ಆಫ್ ಸನ್ಲೈಟ್, ಇದರಿಂದನೇ ನಾವು ಹೇಳ್ಬೋದು. ಹಾಗೆ ಅದರ ಮೇಲೆ ನೀರು ಸಹಿತ ನಿಲ್ಲದೇ ಇರೋದಕ್ಕೂ ಕಾರಣ ಸಹಿತ ಇದೇ ಕಾರಣ. ನಂತರ ನೋಡೋದಾದರೆ ದ ಸ್ಟೆಮ್ ಆ್ಯಂಡ್ ಲೀವ್ ಸರ್ಫೇಸ್ ಆಫ್ ದ ಲೋಟಸ್ ಆರ್ ಕೋಟೆಡ್ ವಿತ್ ಎ ವ್ಯಾಕ್ಸ್. ಗಮನಿಸಿ, ವ್ಯಾಕ್ಸಿಂದ ಅದು ಕವರ್ ಆಗಿರುತ್ತೆ, ಅದೊಂದು ಕೋಟ್ ಇರುತ್ತೆ. ವಿಚ್ ಈಸ್ ವೆರಿ ಡಿಫಿಕಲ್ಟ್ ಟು ವೆಟ್. ಕಮಲದ ಕಾಂಡ ಮತ್ತು ಎಲೆಗಳ ಮೇಲ್ಮೈಯನ್ನು ಮೇಣದಿಂದ ಲೇಪಿಸಲಾಗುತ್ತದೆ. ಇದರಿಂದ ಏನಾಗ್ತಿದೆ, ಅದು ಒದ್ದೆ ಆಗೋದು ತುಂಬ ಕಷ್ಟ. ನೀರಿನ ಒಂದು ಡ್ರಾಪ್ಸ್ನ ನಾವು ಹಾಕೋದು ಸಹಿತ ಆ ಡ್ರಾಪ್ಸ್ ನಾವು ಹೆಂಗೆ ಹಾಕಿರ್ತೀವೋ ಅದೇ ಶೇಪಲ್ಲೇ ಇರುತ್ತೆ. ಇದಕ್ಕೆ ಕಾರಣವೇ ಇದು. ಗೊತ್ತಾಗ್ತಿದೆಯಾ? ಇದಿಷ್ಟು ನಿಮಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳು ಈ ಚಾಪ್ಟರಲ್ಲಿ. ಹಾಗೆ ಇಲ್ಲಿ ಏನಾದರೂ ಉಳಿಸಿದ್ದೀನ ಅಂದರೆ ಭೂಮಂಡಲದ ಆವಾಸ ಸ್ಥಾನಗಳು, ಇದರಲ್ಲಿ ನಾವು ನೋಡೋದಾದರೆ ಡೆಸರ್ಟ್ ಬರುತ್ತೆ. ಇಲ್ಲಿ ಫುಲ್ ನಾವು ಡೆಸರ್ಟ್ ಏರಿಯಾಗಳನ್ನು, ಅಂದರೆ ಟೆರೆಸ್ಟ್ರಿಯಲ್ ಅಂತಂದ್ರೆ ಫುಲ್ ಇಲ್ಲಿ ಜಸ್ಟ್ ನಾವು ಲ್ಯಾಂಡ್ ಏರಿಯಾಸ್ಗಳನ್ನು ಮಾತ್ರ ತೊಗೊತೀವಿ. ಪರ್ವತ ನೋಡ್ತೀವಿ, ಹಾಗೆ ಗ್ರಾಸ್ ಲ್ಯಾಂಡ್ ಫಾರೆಸ್ಟ್ಗಳ ಬಗ್ಗೆ ನೋಡ್ತೀವಿ. ಇಲ್ಲಿ ನಾವು ನೋಡುವಾಗ ಫಾರೆಸ್ಟ್ ಹೇಳಿ ಬಂದಾಗ ಸಿಂಹ ಮತ್ತು ಜಿಂಕೆ ಬಗ್ಗೆ ಮಾತಾಡಬಹುದು. ಜಿಂಕೆ ಒಂದು ಬ್ಯೂಟಿಫುಲ್ ಆಗಿರೋ ಕಾರಣ, ಹಾಗೆ ಅದರ ಕೊಂಬುಗಳನ್ನು ನೋಡಬಹುದು. ಆ ಕೊಂಬುಗಳು ಇರೋದ್ರಿಂದನೇ ಅವುಗಳು ತನ್ನನ್ನು ತಾನು ರಕ್ಷಣೆ ಮಾಡ್ಕೋತಾ ಇದ್ದಾವೆ. ಸಿಂಹ ನೋಡೋದಾದರೆ ಅದಕ್ಕೆ ಶಾರ್ಪ್ ಐಸ್ ಇರುತ್ತವೆ. ಶಾರ್ಪ್ ಐಸ್ ಇರೋದ್ರಿಂದ ಏನಾಗ್ತಿದೆ, ತನಗೆ ಬೇಕಾಗಿರುವಂಥ ಆಹಾರನ ಅದು ಹುಡ್ಕೊಳ್ಳೋದಕ್ಕೆ ಅದಕ್ಕೆ ಸಾಧ್ಯ ಆಗ್ತಾಯಿದೆ. ಸೊ ಈ ರೀತಿಯಾಗಿ ನಾವು ನೋಡ್ತಾ ಬರ್ಬೋದು. ಇದಿಷ್ಟು ಸಾಕು ಅಂತ ಹೇಳಿ ಅನ್ಕೋತೀನಿ. ಹಾಗೆ NCERT ವಿಡಿಯೋಗಳನ್ನು ಸಹಿತ ರೆಫರ್ ಮಾಡಿ. ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿ ನಾನು ಅನ್ಕೋತೀನಿ.
ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಹಾಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು ₹29, ಕಿಶೋರ್ ₹59, ತರುಣ್ ₹159. ಗೋಲ್ಡನ್ ಸಪೋರ್ಟ್ ₹599. ನೀವು ಫೋನ್ಪೇ ಆರ್ ಗೂಗಲ್ ಪೇ ಮಾಡಬಹುದು. ನಂಬರ್ 8748814920. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ನೀವು ಬೆಂಬಲವನ್ನು ಸೂಚಿಸಬಹುದು. ಹೆಚ್ಚು ಬಂದ ಹಣವನ್ನು ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ಥ್ಯಾಂಕ್ ಯು ಸೋ ಮಚ್. ಬಾಯ್.